ವೆಲ್, ಸಿದ್ದರಾಮಯ್ಯ ಅಂತ ಹೇಳಿದ ತಕ್ಷಣನೇ ಅಹಿಂದ ಅನ್ನೋದು ನಮ್ಗೆ ನೆನಪಾಗಿ ಆಗುತ್ತೆ. ಚುನಾವಣಾ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಟಾಟಾ ಹೇಳಿದ್ರ, ಶೋಷಿತ ವರ್ಗಗಳ ಧ್ವನಿಯಾಗಿ ಹೊರಹೊಮ್ಮಿದ್ದ ಸಿದ್ದು ಆಗಬೇಕು. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ರಾಷ್ಟ್ರಮಟ್ಟದಲ್ಲಿ ಸಿದ್ದು ಸದ್ದು ಜೋರಾಗೇ ಇದೆ, ನೋ ಡೌಟ್ ಎಟ್ ಆಲ್. ಬೃಹತ್ ಅಹಿಂದ ನಾಯಕರಾಗಿ ಬೆಳೆದು ನಿಂತಿರೋದು ಸಿದ್ದರಾಮಯ್ಯ, ಯಾವುದೇ ಅನುಮಾನ ಇಲ್ಲ. ಮಹಾರಾಷ್ಟ್ರ, ತೆಲಂಗಾಣ ಮತ್ತು ತಮಿಳುನಾಡಲ್ಲೂ ಕೂಡ ಸಿದ್ದು ಸಿಕ್ಕಾಪಟ್ಟೆ ಫೇಮಸ್ಸು. ಸಿದ್ದು ಪ್ರಚಾರಕ್ಕೆ ಬರಲೇಬೇಕು ಅಂತಿದ್ದಂಥ ಕೇರಳ ಕಾಂಗ್ರೆಸ್ಸಿಗರು ಕೂಡ ಇದ್ದಾರೆ. ಅಂದರೆ ಅಷ್ಟಿದೆ ಅವರ ವರ್ಚಸ್ಸು. ಆದರೂ ಸಾಕಪ್ಪ ಸಾಕು ಚುನಾವಣಾ ರಾಜಕೀಯ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಏನಿದ್ರ ಹಕ್ಕಿಕತ್ತು? ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಒಂದು ವೇದಿಕೆಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಯಾರು? ಸಿದ್ದರಾಮಯ್ಯ. ಕಲುಷಿತಗೊಂಡ ರಾಜಕಾರಣ, 3 ಕಾರಣ ಕೊಟ್ಟರಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾರಣ ಒಂದೇನು ಗೊತ್ತೇನೋ? ರಾಜಕೀಯ ಕ್ಷೇತ್ರ ತುಂಬ ಕಲುಷಿತಗೊಂಡಿದೆ. ಓಹೋ, ದುಡ್ಡಿದ್ರೆ ಮಾತ್ರವೇ ಚುನಾವಣೆ ಎಂಬಂತಾಗಿದೆ. ಭಾಳ ಬೇಗ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವರು ನೀವು. ನನಗೂ ವಯಸ್ಸಾಯಿತು, ಈಗ ನನಗೆ 80 ವರ್ಷ. ಈ ಕಾರಣ, 3ನೇ ಕಾರಣ ಹೇಳಿದ್ರಲ್ಲ, ಇದನ್ನು ಒಪ್ತೀವಿ ನಾವು ನಿಮ್ಮ ಮಾತುಗಳಲ್ಲಿ. ಅಫ್ಕೋರ್ಸ್ ನಿಮ್ಮ ಬಗ್ಗೆ ಗೌರವ ಇದೆ. ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವ ಒಂದು ಹಣೆಪಟ್ಟಿ ನಿಮಗಿದೆ. ಮೊದಲೆರಡು ಕಾರಣ ಇದೆಯಲ್ಲ, ಇದೇ ನಿಮ್ಗೆ ಗೊತ್ತಿಲ್ಲದೆ ಇರೋದಾ? 2 ಬಾರಿ ಮುಖ್ಯಮಂತ್ರಿ ಆಗ್ಬಿಟ್ಟು ಈಗ ಹೇಳ್ತಿದ್ದೀರಲ್ಲ, ಯಾಕೆ ಮುಂಚೆ ಹೇಳಬೇಕಾಗಿತ್ತು? ಯಾಕೆ ಅವಾಗ ಪರಿಸ್ಥಿತಿ ಎಲ್ಲ ಚೆನ್ನಾಗಿತ್ತಾ? ಕೊನೆಯದು ಹೇಳಿದ್ರಲ್ಲ, ಹೌದು ನನಗೂ ವಯಸ್ಸಾಗ್ತದೆ ಅಂತ. ಓಕೆ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ಏಜ್. ಓಕೆ, ಎಸ್, ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ, ಬನ್ನಿ ಗಮನಿಸೋಣ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇನ್ನು ಮತ್ತೆ 2028ಗೆ ನಾನು 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 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಹಿಂಗಿದೆ. ಅಫ್ಕೋರ್ಸ್ ಅವರ ಒಂದು ರಾಜಕೀಯ ಜೀವನದಲ್ಲಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಮನ್ನಣೆ ಇದೆ, ಗೌರವ ಇದೆ. ಅವ್ರಿಗೆ ಅವ್ರದ್ದೇ ಆದಂಥ ಬೆಂಬಲಿಗರಿದ್ದಾರೆ. ಒಂದು ರೀತಿ ಸಾಲಿಡ್ ಓಟ್ಸ್ಗಳನ್ನು ಪಡೆದುಕೊಂಡು ಬರುವಂಥ ಎಲ್ಲ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಈಗಲೂ ಇದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆದರೆ ರಾಜಕಾರಣ ಕಲುಷಿತಗೊಂಡಿದೆ, ರಾಜಕಾರಣಕ್ಕೆ ದುಡ್ಡೇ ಬೇಕು, ಅದನ್ನು ಭಾಳ ಬೇಗ ಹೇಳ್ತಾ ಇದ್ದೀರಿ ಅನ್ನಿಸ್ತಾ ಇದೆ. ಮುಂಚೆನೇ ಹೇಳಿದರೆ ನಿಮ್ಮ ಮಾತುಗಳು ಇನ್ನಷ್ಟು ಇನ್ಸ್ಪೈರ್ ಆಗ್ತವೆ ಸಿದ್ದರಾಮಯ್ಯನವರೇ, ಅಲ್ವಾ? ಯುವ ರಾಜಕಾರಣಿಗಳಿಗೆ ಒಂದಿಷ್ಟು ಉತ್ಸಾಹ ತುಂಬೋ ಕೆಲಸವನ್ನು ಮಾಡಬಹುದು ಅಲ್ವಾ? ಮಾತಾಡೋಣ. ನೆಕ್ಸ್ಟು, ಚುನಾವಣಾ ರಾಜಕೀಯಕ್ಕೆ ಸಿದ್ದರಾಮಯ್ಯ ಅವರು ಗುಡ್ ಬೈ ಹೇಳ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್. ಲೆಟ್ಸ್ ಲುಕ್ ಇಟ್ ಇಟ್. ಹೌದು, ಗುಡ್ ಬೈ ಹೇಳ್ತಾ ಇದ್ದಾರೆ ಚುನಾವಣಾ ರಾಜಕೀಯಕ್ಕೆ. ಆದರೆ ವಿತೌಟ್ ಸಿದ್ದರಾಮಯ್ಯ ಅಂತ ಹೋದರೆ ಕಾಂಗ್ರೆಸ್ 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾದಿದೆಯಾ ಬಿಗ್ ಗಂಡಾಂತರ? ಹಾಗಿದ್ರೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಮೇಲೆ ಬೀಳುತ್ತಾ ಹೊಡೆತಾ? ಎಸ್, ಈ ವಿಚಾರಕ್ಕೆ ಯಾವ್ದಾದ್ರು ಫೋನ್ ತಗೊಳ್ಳೋಣ. ಸಿದ್ದರಾಮಯ್ಯ ನಿವೃತ್ತಿ ಘೋಷಣೆಯ ಪರಿಣಾಮ ಏನು? ಸಿದ್ದರಾಮಯ್ಯ ನಿರ್ಧಾರ ಕಾಂಗ್ರೆಸ್ಗೆ ಶಾಕ್ ಆಗುತ್ತಾ? ಅಹಿಂದ ಟಗರು ಸಿದ್ದು ಇಲ್ಲದೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಾ? 2028ಕ್ಕೂ ಮುನ್ನ ಕಾಂಗ್ರೆಸ್ಗೆ ನಾಯಕತ್ವದ ಸವಾಲು ಎದುರಾಗಿದೆ. ಅಫ್ಕೋರ್ಸ್ ಸವಾಲಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವೃತ್ತಿ ಆದರೆ ಉತ್ತರಾಧಿಕಾರಿ ಯಾರು? ಹೂ ಇಸ್ ದ ಸಕ್ಸೆಸರ್ ಆಫ್ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಪ್ರಚಾರದಲ್ಲೂ ಸಿದ್ದು ಏನಾದರೂ ಭಾಗಿಯಾಗದೆ ಹೋದರೆ ಕಾಂಗ್ರೆಸ್ ಕತೆ ಡುಮ್ ಡುಮ್. ಅಹಿಂದ ಮತಗಳನ್ನು ಹಿಡಿದಿಡಲು ಏನು ತಂತ್ರ ಮಾಡಬಹುದು ನೋಡ್ರಿ. ನಿಜ, ಇದು ಬಹಳ ಏನೋ ಇಂಟ್ರೆಸ್ಟಿಂಗ್. ಏಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಗಳಿಸ್ಕೊಂಡಿದ್ದಾರೆ. ಹೌದಾ? ದೊಡ್ಡ ಮಟ್ಟದಲ್ಲಿ ಅಹಿಂದ ನಾಯಕ, ಮಾಸ್ ಲೀಡರ್ ಅನ್ನೋ ಖ್ಯಾತಿ, ವರ್ಚಸ್ಸು, ಅವರಿಗೆ ಒಂದು ಚರಿಷ್ಮಾ, ಹಣೆಪಟ್ಟಿ ಖಂಡಿತವಾಗ್ಲೂ ಇದೆ. ಹಿಂಗಿರುವಾಗ ಸಹಜವಾಗಿ ನಮ್ಮ ದೊಡ್ಡ ಶಕ್ತಿ ಅಂತ ಅಂದ್ಕೊಳ್ಳುವಾಗ ಏನ್ರಿ ಹಿಂದೆ ಸರಿತಾ ಇದೆ ಟಗರು ಅಂತ ಹೇಳಿದ್ರೆ, ಯಾವಾಗಲೂ ಟಗರು ಹಿಂದೆ ಸರಿಯುತ್ತೆ ಅಂದರೆ ಒಂದು ಮಾತಿದೆ, ನೆಕ್ಸ್ಟ್ ಗುದ್ದಕ್ಕೆ ರೆಡಿ ಆಗಿದೆ ಅಂತ. ಆದರೆ ಈಗ ಅದನ್ನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅವರೇ ಈ ಮುಂಚಿನ ಒಂದು ಬೈಟ್ ನೋಡಿದಾಗ, ಕೇಳಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಹೀ ಈಸ್ ಫೆಡ್ ಅಪ್ ವಿತ್ ದ ಸಿಸ್ಟಮ್ ಅಂತ. ಓಕೆ, ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡ್ತಾ ಹೋಗೋಣ ನಾವು. ಹೌದು, ಅಹಿಂದ ವೀರ, ಅಹಿಂದ ಶೂರ, ಅಹಿಂದ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ರಾಜ್ಯ ಕಂಡ ಮಹಾನ್ ಅಹಿಂದ ನಾಯಕ ಅದು ಸಿದ್ದರಾಮಯ್ಯ. ಆ ಒಂದು ವರ್ಚಸ್ಸು ಅವ್ರಿಗಿದೆ.
ಯಾಕೆ ಬರೀ ಅಹಿಂದ ಅಂತ ಹೇಳಿದರೆ ಆ ಜಾತಿ ಧರ್ಮಕ್ಕಷ್ಟೇ ಅಲ್ಲ, ಅಲ್ಲಿ ನಿರ್ಗತಿಕರು, ಬಡವರು, ಎಲ್ಲ ವಯೋಮಾನದವರನ್ನು ಸಮಾನವಾಗಿ ಕರೆದುಕೊಂಡು ಹೋಗಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಅವ್ರಲ್ಲಿ ಇರ್ಬೋದು, ಅವ್ರ ಆತ್ಮೀಯರೆಲ್ಲರೂ ಕೂಡ ಹೇಳೋದಷ್ಟೇ. ಆದರೆ ಅವ್ರ ಮೇಲಿರೋ ಕಮೆಂಟ್ ಏನು, ಯಾವಾಗಲೂ ಮುಸ್ಲಿಂ ಅಫೀಸ್ಮೆಂಟ್. ಅದನ್ನು ಒಂದಿಷ್ಟು ಅವರು ಆ ಆರೋಪ, ಟೀಕೆ, ಟಿಪ್ಪಣಿಯನ್ನು ಎದುರಿಸ್ತಾ ಇದ್ದಾರೆ. ಯಾರೇ ಕೆಣಕಿದ್ರು ಕೂಡ ನೇರವಾಗಿ ಗುಮ್ಮೋ ಟಗರು ರಾಮಯ್ಯ ಅಂದರೆ ಹಿ ವಾಸ್ ಸ್ಟ್ರೈಟ್ ಅಂತ ಏನಾದರೂ ಮಾತು ಕೇಳಿದರೆ ಎದುರುಗಡೆನೆ ಕೌಂಟ್ರ್ ಕೊಡೋ ಶಕ್ತಿ ಇದೆ. ಯಾರೇ ಕೆಣಕಿದ್ರು ಕೂಡ ಹಿ ಕ್ಯಾನ್ ಆನ್ಸರ್ ಎನಿಬಡಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮೀರಿಸೋ ನಾಯಕರೇ ಇಲ್ಲ, ಅಂಥ ಒಂದು ಹಣೆಪಟ್ಟಿ ಇದೆ. ಮತ್ತು ಸುದೀರ್ಘಾವಧಿಯ ಮುಖ್ಯಮಂತ್ರಿ ಸುಮ್ಮನೆ ಆಗ್ತಾರೇನೋ. ಎಸ್, ದಿಸ್ ಇಸ್ ಅಬೌಟ್ ಅಹಿಂದ ವೀರ ಸಿದ್ದರಾಮಯ್ಯ. ಅವ್ರಿಗೆ ಬೇರೆ ಬೇರೆ ಕರಿಬೋದು, ಸ್ವಲ್ಪ ಇಸ್ಲಾಂ ಸಮುದಾಯಕ್ಕೆ ಜಾಸ್ತಿ ಹತ್ತಿರವಾಗಿರ್ತಾರೆ ಅಂಥೇಳಿ. ಎಸ್ ನವೀನ್, ಓಕೆ, ಒಪ್ಪಂದ. ಓಕೆ, ಇವತ್ತಿಗೂ ಕರ್ನಾಟಕದಲ್ಲಿ ಸಿದ್ದುಗೆ ಬಲಿಷ್ಠ ವೋಟ್ ಬ್ಯಾಂಕ್ ಇದ್ದೇ ಇದೆ, ಅದನ್ನು ಅಲ್ಗಳೆಯೋ ಹಾಗಿಲ್ಲ. ಹೌದು, ನಿಜ ಅದು. ಅಹಿಂದ ವೀರ ಸಿದ್ದರಾಮಯ್ಯ ಅಂತ ಯಾಕೆ ಕರಿತೀವಿ? ಸಿದ್ದರಾಮಯ್ಯ ಅವರ ಮನಸ್ಸು ಮಾಡಿದರೆ ಸರ್ಕಾರ ಅಲ್ಲಾಡಿಸಬಲ್ದು. ಅವರಿಗೆ ಆ ಎಲ್ಲ ಸಮುದಾಯಗಳ ಒಂದು ಶಕ್ತಿ ಇದೆ, ಬಲ ಇದೆ. ಮೊದಲೇ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ದಕ್ಕೆ ಅಹಿಂದ ವರ್ಗಕ್ಕೆ ಒಂದು ಬೇಜಾರಿದೆ, ಬೇಸರ ಇದೆ. ಅದನ್ನು ತಳ್ಳಿ ಹಾಕುವಂಗಿಲ್ಲ. ಒಂದು ಸಣ್ಣ ಮಟ್ಟದ ಡ್ಯಾಮೇಜ್ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಇದ್ದೇ ಇದೆ. ಸಿದ್ದರಾಮಯ್ಯ ಸಿಟ್ಟಾದರೆ 2028ರಲ್ಲಿ ಕಾಂಗ್ರೆಸ್ ಗೆಲುವು ಕೂಡ ಕಷ್ಟ, ಅದು ಸ್ಪಷ್ಟ. ದಿಸ್ ಇಸ್ ಅಬೌಟ್ ಸಿದ್ದರಾಮಯ್ಯ ಆ್ಯಂಡ್ ಅಹಿಂದ ಅಲ್ವಾ? ಅಂದರೆ ಸಿದ್ದರಾಮಯ್ಯ ಒಬ್ಬ ದೊಡ್ಡ ಶಕ್ತಿಯಾಗಿ ರಾಜ್ಯ ಕಂಡಂಥ ದೊಡ್ಡ ನಾಯಕ, ದೇಶದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಅತಿ ದೊಡ್ಡ ನಾಯಕ, ಅದು ಸಿದ್ದರಾಮಯ್ಯ. ಹಿಂಗಿರುವಾಗ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಹೆಂಗೆ ಚುನಾವಣೆನ ಎದುರಿಸುತ್ತೆ? ಆ ಕಲ್ಪನೆಯನ್ನು ಕಾಂಗ್ರೆಸ್ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇ? ಕೇವಲ ರಾಹುಲ್ ಗಾಂಧಿ ಹೇಳಿದ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರ? ಅಂದರೆ ಏಕಾಂಗಿ ಆಗ್ಬಿಟ್ರಾ? ಅವ್ರಿಗಿನ್ನೂ ಕೂಡ ಅವರ ಅಣತಿಯಂತೆ ಇನ್ನೂ ಕೆಲಸ ಕಾರ್ಯಗಳಾಗಬೇಕು ಅನ್ನುವ ಒಂದು ವಿಚಾರ ಏನಾದರೂ ಇತ್ತಾ? ಇಂತಹ ಅನೇಕ ಪ್ರಶ್ನೆಗಳು ಕೂಡ ಸಹಜವಾಗಿ ಇದ್ದಾವೆ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಬ್ರೇಕಿಂಗ್ ಪಾಯಿಂಟ್ಸ್. ನೋಡ್ತಾ ಹೋಗೋಣ ಟಾಪ್ ಸ್ಟೋರಿಯಲ್ಲಿ. ಓಕೆ, ಏನಾಗಬಹುದು ಅಂಥೇಳಿ. ಎಸ್, ಲೆಟ್ಸ್ ಹಿಟ್ ದ ಸ್ಕ್ರೀನ್. ಸಿದ್ದರಾಮಯ್ಯ ಇಲ್ಲದ ಚುನಾವಣೆ ಕಾಂಗ್ರೆಸ್ಗೆ ಕಠಿಣ ಆಗೋದ್ರಲ್ಲಿ ಅನುಮಾನ ಇಲ್ಲ. ಮತ ಬ್ಯಾಂಕ್ ಉಳಿಸ್ಕೊಳ್ಳೋಕೆ ಏನೆಲ್ಲ ಪ್ರಯತ್ನ ಪಡ್ತಾರೆ ನೋಡೋಣ. ಸಿದ್ದು ನಿರ್ಧಾರ ರಾಜ್ಯ ರಾಜಕೀಯದ ದಿಕ್ಕೆ ಬದಲಿಸುತ್ತಾ? ಸಿದ್ದು ನಿರ್ಧಾರದಿಂದ 2028ರ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಕಾಂಗ್ರೆಸ್ ಒಳಮನೆಯಲ್ಲಿ ಜೋರಾಗಿದೆ ಹೊಸ ಲೆಕ್ಕಾಚಾರ. ವಾಟ್ ಈಸ್ ದಟ್ ಕ್ಯಾಲ್ಕುಲೇಷನ್? ನ್ಯೂ ಕ್ಯಾಲ್ಕುಲೇಷನ್. ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರಾಗ್ತಾರೆ? ಇಟ್ ಟೇಕ್ಸ್ ಟೈಮ್. ಸಿದ್ದು ನಿವೃತ್ತಿ ಘೋಷಣೆ ಕೈಪಾಳ್ಯದಲ್ಲಿ ಬಿಗ್ ಸಂಚಲನ ಖಂಡಿತವಾಗ್ಲೂ ಉಂಟು ಮಾಡತ್ತೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್, ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆನ್ ಅಶ್ವವೇಗ. ಸಿದ್ದರಾಮಯ್ಯ ಇಲ್ಲದ ಚುನಾವಣೆ ಕಾಂಗ್ರೆಸ್ಗೆ ಕಠಿಣ ಪರೀಕ್ಷೆ. ಮತ ಬ್ಯಾಂಕ್ ಉಳಿಸಿಕೊಳ್ಳಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಏನ್ ಮಾಡ್ತಾ ಇದೆ? ಸಿದ್ದು ನಿರ್ಧಾರ ರಾಜ್ಯ ರಾಜಕೀಯದ ದಿಕ್ಕೆ ಬದಲಿಸುತ್ತಾ? ಖಂಡಿತವಾಗ್ಲೂ ಬದಲಿಸುತ್ತೆ. ರಾಜಕೀಯ ಲೆಕ್ಕಾಚಾರವನ್ನು ತಳ್ಳಿ ಹಾಕುವಂತಿಲ್ಲ. ಸಿದ್ದು ನಿರ್ಧಾರದಿಂದ 2028ರ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ ಒಳಮನೆಯಲ್ಲಿ ಜೋರಾಗಿದೆ ಹೊಸ ಲೆಕ್ಕಾಚಾರ ಶುರುವಾಗಲೇಬೇಕು, ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರಾಗ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ರಾಜಕೀಯ ಪಡಸಾಲೆ ಈಗ ಇದೆ. ಹೀಗಾಗಿ ಕೈಪಾಳ್ಯದಲ್ಲಿ ಒಂದು ಬಿಗ್ ಸೆನ್ಸೇಷನಲ್ ನ್ಯೂಸ್. ಹೌದ್ರಿ, ಎಲ್ಲ ಟೈಮಲ್ಲೂ ಒಬ್ಬರನ್ನೇ ನಂಬ್ಕೊಂಡು ಏನಾದರೂ ಕೆಲಸ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರ ಪ್ರಾಬಲ್ಯ ಎಷ್ಟೆಷ್ಟಿದೆ, ಯಾಕೆ ಇವ್ರಿಗೆ ಅಹಿಂದ ನಾಯಕರು ಅಂತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು ಅಂತ ಅನ್ಸುತ್ತೆ. ಆ ಪಾಯಿಂಟ್ಸ್ನ ನಾವು ಗಮನಿಸಬೇಕು. ಎಷ್ಟೆಷ್ಟು ವೋಟರ್ಸ್ ಇದ್ದಾರೆ? ಎಸ್, ಆ ಬ್ರೇಕಿಂಗ್ ಪಾಯಿಂಟ್ಸ್ನ ನೋಡೋಣ. ಒಂದೊಂದು ಕ್ಷೇತ್ರದಲ್ಲೂ ಕೂಡ ಅಹಿಂದ ವೋಟರ್ಸ್ ಎಷ್ಟಿದ್ದಾರೆ ಆ ಲೆಕ್ಕಾಚಾರಕ್ಕೆ ಹೋಗೋಣ. 5 ಕ್ಷೇತ್ರಗಳಲ್ಲಿ 90% ಮತದಾರರು ಅಹಿಂದದವರು. 90% ಅದು.
5 ಕ್ಷೇತ್ರಗಳಲ್ಲಿ 90% ಮತದಾರರು ಅಹಿಂದ ಸಮುದಾಯಕ್ಕೆ ಸೇರಿದವರು. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಸಾಲಿಡ್ ಪಾಯಿಂಟ್. ನಿಜ ಅಲ್ವೇ? 90% 5 ಕ್ಷೇತ್ರಗಳಲ್ಲಿ. 42 ಕ್ಷೇತ್ರಗಳಲ್ಲಿ 80% ಅಹಿಂದ ಮತದಾರರು. ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಟ್ರೆಸ್ಟಿಂಗ್. 42 ಕ್ಷೇತ್ರಗಳಲ್ಲಿ 80%, 5 ಕ್ಷೇತ್ರಗಳಲ್ಲಿ 90%, 83ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ 70% ಅಹಿಂದ ಸಮುದಾಯದ ಮತದಾರರಿದ್ದಾರೆ. 49 ಕ್ಷೇತ್ರಗಳಲ್ಲಿ 60%ಕ್ಕಿಂತ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಅಫ್ಕೋರ್ಸ್ ಸುಮ್ಮನೆ ಅಹಿಂದ ನಾಯಕ ಅಂತ ಇಲ್ಲ ಅನ್ನೋದಕ್ಕೆ ನಿಮಗೆ ಒಂದು ಟ್ರ್ಯಾಕ್ ರೆಕಾರ್ಡ್ ಕೊಡ್ತಾ ಇದ್ದೀವಿ, ಒಂದು ಪ್ರೂಫ್ ಕೊಡ್ತಾ ಇದ್ದೀವಿ, ಸಾಲಿಡ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀವಿ. 22 ಕ್ಷೇತ್ರಗಳಲ್ಲಿ 50% ಇದ್ದಾರೆ ಅಹಿಂದ ವೋಟರ್ಸ್. ಐ ರಿಪೀಟ್, 5 ಕ್ಷೇತ್ರಗಳಲ್ಲಿ 90% ಇದ್ರೆ, ಎಸ್ ಆ ಪಾಯಿಂಟ್ಸ್ನ ಒಂದ್ಸರಿ ರಿಪೀಟ್ ಮಾಡಿ. 5 ಕ್ಷೇತ್ರಗಳಲ್ಲಿ 90% ಇದ್ದಾರೆ, 22 ಕ್ಷೇತ್ರಗಳಲ್ಲಿ 50% ಇದ್ದಾರೆ ಅಲ್ವಾ? ಇನ್ನು ಹಲವು ಕ್ಷೇತ್ರಗಳಲ್ಲಿ 80% ಇದ್ದಾರೆ. ದಿಸ್ ಇಸ್ ದ ಪಾಯಿಂಟ್. ವೆರಿ ಕ್ರೂಷಿಯಲ್ ನಂಬರ್ಸ್ ಆರ್ ದೇರ್. ಓಕೆ, ಮಾಜಿ CM ಸಿದ್ದರಾಮಯ್ಯ ಅವರೇ ಭ್ರಷ್ಟಾಚಾರದ ನಾಯಕ. ಅದು ನಾನು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ, ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಿದ್ದಾರೆ ಅನ್ನೋದು ರಾಜಕಾರಣದ ಒಂದು ವಿಚಾರ. ಸಿದ್ದರಾಮಯ್ಯ ನೆತ್ತಿಗೆ ಕುಕ್ಕಿದ್ದಾರೆ ಹಳ್ಳಿ ಹಕ್ಕಿ. ಯಾರು? H. ವಿಶ್ವನಾಥ್. ಹಿಂದುಳಿದ ವರ್ಗಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಹೇಳಿ? ಓಕೆ, ಇದು ಇನ್ನೊಬ್ಬ ನಾಯಕನ ಮಾತು. ಸಿದ್ದರಾಮಯ್ಯ ಬರೀ ಬುಡಂಗಿ, ಡೋಂಗಿ, ಬೊಗಳೆದಾಸ ಅಂತ ಅವರ ವರ್ಚಸ್ಸನ್ನು ವಧೆ ಮಾಡೋ ಕೆಲಸ ನಡೀತಾ ಇದೆ. ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ನಾ? DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದು. ಸಿದ್ದರಾಮಯ್ಯ ಎಲ್ಲಿಗೆ ಹೋದ್ರು ಯಾರು ಬರಲ್ಲ. ಓಕೆ, DK ಹೋದ್ರೆ ಜನ ಬಂದು ಸೇರ್ತಾರೆ. H. ವಿಶ್ವನಾಥ್ ಅವರ ವಾದ ಇದು. ನಾವು ಇಷ್ಟೊತ್ತರೆಗೂ ಏನು ಮಾತಾಡಿದಾವಲ್ಲ ಅದೆಲ್ಲ ನಿಜ ಅಲ್ಲ, ಸುಳ್ಳು ಅಂತ ಅವ್ರು ಹೇಳ್ತಾ ಇರೋದು. ಅದು ಯಾರು ವಾದ? ಮಾಜಿ ಮಂತ್ರಿ H. ವಿಶ್ವನಾಥ್ ಅವರ ವಾದ. ಏನು ಹೇಳ? ಅವ್ರ ನೆತ್ತಿ ಕುಕ್ಕಿದ್ರೋ ಎಲ್ಲಿ ಕುಕ್ಕಿದ್ರೋ ಗೊತ್ತಿಲ್ಲ. ನೋಡೋಣ ಬನ್ನಿ, H. ವಿಶ್ವನಾಥ್ ಅವ್ರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ ಒಂದ್ಸಲ. 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದ್ರು. ತಾವು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದು ಹೇಳ್ತಾ ಇದ್ದಾರೆ, 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವ್ರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂಥವ್ರ ಪರವಾಗಿ ದನಿ ಎತ್ತುವಂಥ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಇಲ್ಲದೇ ಹೋದ್ರು ಕೂಡ ಅವ್ರ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲ, ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕೆಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ he has given so much of time ಫಾರ್ ದಿಸ್ ಪಬ್ಲಿಕ್ ಲೈಫ್ನಲ್ಲಿ ಅವರು ಹೋಗ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದು ಕೃತಜ್ಞತೆ ಇರಬೇಕು. ಈ ಸಿದ್ದರಾಮಯ್ಯ ಥರ ಅವ್ರಿಗೆ ಕೃತಜ್ಞತೆ ಇಲ್ಲ, ಕರ್ಕೊಂಬಂದವರು ಇಲ್ಲ, ಹೋದವರು ಇಲ್ಲ, ಪಾದವರು ಇಲ್ಲ. ಏನಾಯ್ತು ಈಗ? ಯಾರು ವಿಧಾನಸೌಧದಲ್ಲಿ ಒಬ್ಬನೇ ಹೋಯ್ತಿದ್ದಲ್ಲಪ್ಪ, ಕೇಳೋರಿಲ್ಲ ಈಗ. ಇವೆಲ್ಲ ಟೈಮ್ ರೀ. ಇವೆಲ್ಲ ಏನೋ ಜನ ಅಧಿಕಾರ ಕೊಟ್ಟಾಗ ಗೌರವದಿಂದ ನಡ್ಕೋದು, ವಿಶ್ವಾಸದಲ್ಲಿ ಹೋಗ್ಬೇಕೆಲ್ಲರೂ. ನಾನೇ ಎಷ್ಟು ದಿವಸ ಇರ್ತದೆ, ನಾನು ಮುಗೀತದೆ. ಮುಗಿದ ಮೇಲೇನು ಒಬ್ಬಂಟಿಗ ಎಲ್ಲ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮಾತನ್ನು ಕೇಳಿಸ್ಕೊಂಡ್ರಿ. ಇನ್ನು ಅವರ ಅಭಿಮಾನಿ, ಅವರ ಬಳಗದಲ್ಲಿ ಬಹಳ ಗುರುತಿಸ್ಕೊಂಡಂಥ, ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂತೋಷ್ ಲಾಡ್ ಅವರ ಹೆಸರು, ಅವರ ಮಾತನ್ನು ಕೂಡ ಕೇಳಿಸ್ಕೊಂಡ್ರಿ. ಇನ್ನು ಅವರ ಪ್ರಬಲ ವಿರೋಧಿ, ರಾಜಕೀಯ ವಿರೋಧಿ ಅಂತ ಮೇಲ್ನೋಟಕ್ಕೆ ಈಗ ಅನ್ನಿಸ್ತಾ ಇದೆ. ಯಾವಾಗ ಹೆಂಗಾಗತ್ತೆ ಗೊತ್ತಾಗಲ್ವಲ್ಲ. H. ವಿಶ್ವನಾಥ್ ಅವರ ಮಾತನ್ನು ಕೂಡ ಕೇಳಿಸ್ಕೊಂಡ್ರಿ. ವಾಟ್ ಈಸ್ ಟ್ರೂ ದೆನ್? ವಾಟ್ ಈಸ್ ದ ಟ್ರೂತ್? ಸತ್ಯ ಏನು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಆದರೆ ಮೇಲ್ನೋಟಕ್ಕೆ ಏನು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋದನ್ನು ನಾವು ಆ ನಿಟ್ಟಿನಲ್ಲಿ ಪ್ರಶ್ನೆ ಕೇಳಿ ಉತ್ತರ ಪಡೆಯೋ ಪ್ರಯತ್ನವನ್ನು ಮಾಡೋಣ. ಎಸ್, ನಾವು ಲೆಟ್ಸ್ ಗೋ ಟು ಅವರ್ ಇನ್ಪುಟ್ ಎಡಿಟರ್ ಪವನ್
ಕೆ ಲಕ್ಷ್ಮೀಕಾಂತ್. ಎಸ್, ಪವನ್ ಇಸ್ ರೆಡಿ ಐ ಥಿಂಕ್. ಪವನ್ ಮ್ಯಾಟ್ರೇನು ಅಂತ ಹೇಳಿದ್ರೆ ಇಷ್ಟೇ ವಿಚಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಕ್ಕೆ ಅವಾಗ ಬೇಜಾರು ಸ್ಫೋಟ ಆಗಿಲ್ಲ, ಈಗ ಬೇಜಾರು ಸ್ಫೋಟ ಆಗ್ತಾ ಇದೆಯಾ? ಪ್ಲೀಸ್ ಗೋ ಅಹೆಡ್. ಹೌದು ರಾಘವ್, ಏನು ಅಂದರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ಸಿ ಎಮ್ ಸ್ಥಾನದಿಂದ ಕೆಳಗಿಳಿಸೋದಕ್ಕಿಂತ ಮುಂಚೆನೇ ಒಂದು ರಿಪೋರ್ಟ್ ಕೊಡ್ತಾರೆ. ಯಾರು ಇದೇ ಬಿ ಕೆ ಹರಿಪ್ರಸಾದ್ ಆ್ಯಂಡ್ ಅಹಿಂದ ವರ್ಗ, ಯಾರು ನಜೀರ್ ಅಹಮದ್ ಆಗಿರ್ಬೋದು, ಮತ್ತು ಈ ಕೆ ಎನ್ ರಾಜಣ್ಣ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ಈ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲ ಸೇರಿ ಒಂದು ರಿಪೋರ್ಟ್ ಕೊಡ್ತಾರೆ. ಏನು ಅಂದರೆ ಕಳೆದ 2023 ಚುನಾವಣೆಯಲ್ಲಿ 100 ನೋಂದಾಯಿತ ಮತದಾರರ ಪೈಕಿ 32 ಜನ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ, 27 ಜನ ಬಿ ಜೆ ಪಿಗೆ ಮತ ಹಾಕಿದ್ದಾರೆ, ಮತ್ತು JDSಗೆ 5, ಇತರೆ ಪಕ್ಷಗಳಿಗೆ JDSಗೆ 10, ಇತರೆ ಪಕ್ಷಗಳಿಗೆ 5, ಮತ್ತು ಮತ ಹಾಕದವರು 26 ಜನ. ಮತ್ತು ಆ 32 ಏನು ಕಾಂಗ್ರೆಸ್ಗೆ 32 ಜನ ಮತ ಹಾಕಿದ್ದಾರೆ, ಆ ಪೈಕಿ 10 ಜನ ಮತದಾರರು ಸಿದ್ದರಾಮಯ್ಯನವರನ್ನು ನಂಬಿ ಮತ ಹಾಕಿದ್ದಾರೆ. 32%, ಅಂದರೆ 43% ವೋಟ್ ಶೇರ್ ಬಂದಿರುತ್ತೆ. ಇದನ್ನು ಡಿವೈಡ್ ಮಾಡಿ ಮತ್ತು ಸರ್ವೆ ಮಾಡಿಸಿರುತ್ತೆ. ಸಿದ್ದರಾಮಯ್ಯನವರ ಅಹಿಂದ ವರ್ಗದಿಂದ ಸರ್ವೆ ಆಗಿರುತ್ತೆ. ಈ ಸರ್ವೆ ಆಧಾರದಲ್ಲಿ ಏನು 32 ಜನ ನೋಂದಾಯಿತ 100 ಜನ ಮತದಾರರಲ್ಲಿ 32 ಜನ 2023ರಲ್ಲಿ ಚುನಾವಣೆಯಲ್ಲಿ ವೋಟ್ ಹಾಕಿದ್ರಲ್ಲ, ಈ ವೋಟ್ ಪೈಕಿ 10ರಿಂದ 12%, ಅಂದರೆ 10ರಿಂದ 12 ಜನ ಸಿದ್ದರಾಮಯ್ಯನವ್ರನ್ನ ಫೇಸು ಮತ್ತು ಸಿದ್ದರಾಮಯ್ಯನವರ ನಾಯಕತ್ವ ನಂಬಿ ವೋಟ್ ಹಾಕಿದ್ರು. ಇನ್ನು 20 ವೋಟರ್ಸು ಕಾಂಗ್ರೆಸ್ ಪಕ್ಷ ಮತ್ತು ಅಭ್ಯರ್ಥಿಯನ್ನು ನೋಡಿ ಹಾಕಿದ್ರು ಅನ್ನೋದನ್ನ ಒಂದು ವರದಿ ಕೊಟ್ಟಿದ್ದರು. ಆ ಆಧಾರದ ಮೇಲೆ ಈಗ ನಾವು ಕೊಟ್ಟಿರೋವಂಥ ಡಾಟಾ ಏನಿದೆ ಅಂದರೆ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟಿಷ್ಟು % ಅಹಿಂದ ಮತದಾರರಿದ್ದಾರೆ. ಹಳೆ ಮೈಸೂರು ಭಾಗ, ಕರಾವಳಿ ಭಾಗ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಈ ಭಾಗದಲ್ಲಿದ್ದಾರೆ. ಅಂದರೆ ಒಂದು ಅರ್ಥಕ್ಕೆ ಒಂದು ಊರು ಅಂದಾಗ ಎಲ್ಲ ಕಮ್ಯುನಿಟಿಯವರು ಬೇಸ್ ಆಗ್ತಾರೆ. ಆ ಬೇಸಲ್ಲಿ ಅಪ್ಪರ್ ಕಮ್ಯುನಿಟಿ ಆಗಿರ್ಬೋದು, ಅಂದರೆ ಮೇಲ್ದರ್ಜೆಯ ಏನು ಮೇಲ್ಪಂಕ್ತಿಯ ಜಾತಿಗಳು ಅಂತ ನಾವು ಮಾತಾಡ್ತೀವಲ್ಲ, ಆ ಜಾತಿಗಳಲ್ಲದೇ ಅಹಿಂದ ವರ್ಗ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ, ಈ 3 ವರ್ಗಗಳಿಗೆ ಸೇರಿದಂಥ ದೊಡ್ಡ ಹ್ಯೂಸ್, ಅಂದರೆ ಒಂದು ಯೂರಿನಲ್ಲಿ 100 ಜನ ಇದ್ದರೆ ಬಹುತೇಕ 45ರಿಂದ 60 ಜನ ಅಹಿಂದ ವರ್ಗಕ್ಕೆ ಸೇರಿದ ಜನರಿದ್ದರು. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ಫೇಸ್ ನೋಡಿಕೊಂಡು ವೋಟ್ ಹಾಕ್ದಂಥವ್ರು. ಅಂದರೆ ಈಗ ಅಲ್ಲೇನಾಗುತ್ತೆ ಅಂದರೆ, ಹೇಳಿ ರಾಘವ್, ಹೇಳಿ. ಐ ಡು ಅಗ್ರಿ, ಕರೆಕ್ಟ್, ಎಸ್, ಗೋ ಅಹೆಡ್. ಹಾಗಾಗಿ ಅಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ, ಸಿದ್ದರಾಮಯ್ಯ ಒಂದ್ಲಿ ಕುರುಬ ನಾಯಕನಾಗಿ ಎಮರ್ಜ್ ಆದಂಥವರಲ್ಲ, ಅಲ್ಪಸಂಖ್ಯಾತರು ಅವ್ರನ್ನ ನಂಬಿ ಓಟ್ ಹಾಕ್ತಿದ್ರು. ಮತ್ತು ಮೈಕ್ರೋ ಹಿಂದುಳಿದ ವರ್ಗದವ್ರು ಇದ್ದಾರಲ್ಲ, ಮೈಕ್ರೋ ಅಂದರೆ ಯಾವುದು, ಈಗ ಮಡಿವಾಳ ಸಮಾಜ, ಬೆಸ್ತ ಸಮಾಜ ಆಗಿರ್ಬೋದು, ಸವಿತಾ ಸಮಾಜ ಆಗಿರ್ಬೋದು, ಈ ಸಮಾಜಗಳು ಕೂಡ ತಮಗೆ ನಾಯಕತ್ವ ಇಲ್ದಿದ್ರು ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕ ಎಂದು ಓಟ್ ಹಾಕ್ದಂಥವ್ರು. ಇದರ ಜೊತೆಗೆ ದಲಿತ ಎಡಗೈ ಸಮುದಾಯ ಭಾಳವಾಗಿ ನಂಬಿತು. ಅಂದರೆ ಒಳ ಮೀಸಲಾತಿ ವಿಚಾರವಾಗಿ ಸಿದ್ದರಾಮಯ್ಯನವರು ಮಾತಾಡ್ತಿದ್ದ ಮಾತು ಮತ್ತು ಅಂಬೇಡ್ಕರ್ ವಾದವನ್ನು ಹೇಳ್ತಿದ್ದಂಥ ಮಾತುಗಳು ಏನು ದಲಿತ ಸಮುದಾಯವನ್ನು ಭಾಳ ಮಟ್ಟಿಗೆ ಪುಷಪ್ ಮಾಡ್ತು, ಅದರಲ್ಲಿ ಎಡಗೈ ಸಮುದಾಯವನ್ನು ಭಾಳ ನಂಬುವಂತೆ ಮಾಡ್ತು. ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ಕೀರ್ತಿ ಏನಂದರೆ, 2013ರಲ್ಲಿ ಮೊದಲ ದಲಿತ ಎಡಗೈ ಸಚಿವನನ್ನು ಮಾಡಿದೆ. ಯಾರು? ಆಂಜನೇಯ ಆಗಿರ್ಬೋದು, ತಿಮ್ಮಪ್ಪರ ಅವರೇ MLC ಆಗಿರ್ತಾರೆ, ಮುಧೋಳದಲ್ಲಿ ಸೋತಿದ್ದ. ಆಗ ಆ ಸಮುದಾಯವನ್ನು ಕೂಡ ತಗೊಂಡು ಹೋದರು. ಈಗ ಅವರು ಒಳ ಮೀಸಲಾತಿ ಜಾರಿ ಮಾಡಿದಾಗ ಕೆಲವು ವಿಚಾರವಾಗಿ ಅಲಮಾರಿ ಸಮುದಾಯ ಆಗಿರ್ಬೋದು, ಬೇರೆ ಬೇರೆ ಸಮುದಾಯ, ಕೊರ್ಮ ಸಮುದಾಯಗಳು ರೆಬಲ್ ಆಗಿರ್ಬೋದು. ಆದರೆ ಸಿದ್ದರಾಮಯ್ಯನವರು ಅಹಿಂದ ವರ್ಗ ಏನು ತಮ್ಮ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಹೇಳ್ತಾ ಇದ್ರಲ್ಲ, ಈ ವಿಚಾರವನ್ನು ಮುನ್ನೆಲೆಗೆ ತಂದು ಈ ವಿಚಾರದ ದಾರಿಯಲ್ಲಿ ಮತ್ತು ಅಲ್ಲಿನ ಜನರಿಗೆ, ಆ ಅಹಿಂದ ವರ್ಗದ ಜನರಿಗೆ ಒಂದು ಹೆಲ್ಪ್ ಮಾಡಿದ್ದಾರೇನು. ಈ ಓಟು ಈಗ 2028ಕ್ಕೆ ಛಿದ್ರ. ಇದಕ್ಕೆ ಕಾರಣ ಏನು ಅಂದರೆ, ಸಿದ್ದರಾಮಯ್ಯನವ್ರು KR ಪಟೇಲ್ ಮಾತಾಡಿದಂಥ ವಿಷಯ. ಯಾಕಾಗಿ ಅಂದರೆ, ಸಿದ್ದರಾಮಯ್ಯನವ್ರಿಗೆ 2018ರಿಂದನೇ ಹೇಳ್ತವ್ರೆ, ನಂದು ಇದು ಕೊನೆ ಚುನಾವಣೆ. 2018 ನಾನು ಚಾಮುಂಡೇಶ್ವರಿಯಲ್ಲಿ ನಿಂತು ಗೆಲ್ಲಬೇಕು, ಅದಾದ ನಂತರ ನಾನು ಎಲೆಕ್ಷನಿಗೆ ನಿಲ್ಲಲ್ಲ ಅನ್ನೋದು 2018ರಲ್ಲಿ ಅವ್ರು ಹೇಳಿದರು. ಆದರೆ 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋತದ ನಂತರ ಅವರ ಬೆಂಬಲಿಗರು ಮತ್ತು ಏನು ಆ ಸಮುದಾಯದ ಏನು ಸಿದ್ದರಾಮಯ್ಯನಿಂದಿದ್ದಂಥ ಎಲ್ಲ ನಾಯಕರು ಅಹಿಂದ ವೇದಿಕೆ ಅವರನ್ನು ಪುಸಲಾಯಿಸಿ 2023 ಚುನಾವಣೆಯಲ್ಲೂ ನಿಲ್ಲೋಗಿ ಮಾಡ್ತು. ಕರೆಕ್ಟ್. ಹಾಗಾಗಿ ಆಗಸ್ಟ್ 17ನೇ ತಾರೀಕು ದಾವಣಗೆರೆಯಲ್ಲಿ ನಡೆದಿದ್ದು ಸಿದ್ದರಾಮೋತ್ಸವ. ಅದು ಎಲ್ಲನ ಪೂರ್ವಭಾವಿಸಿ ಸಿದ್ದರಾಮಯ್ಯನ ನಮ್ಮ ಮುಂದಿನ ನಾಯಕನ ಪ್ರೊಜೆಕ್ಟ್ ಮಾಡೋದಾಗಿತ್ತು. ಅದಾದಮೇಲೆ 2023ರಲ್ಲಿ ಯಾರಿಗೂ ಗೊತ್ತಿರಲಿಲ್ಲ DK ಶಿವಕುಮಾರ್ ಜೊತೆ ಇವ್ರಿಗೊಂದು ಒಪ್ಪಂದ ಆಗಿದೆ, ಇವ್ರು ಇಳಿತಾರೆ ಅನ್ನೋದು. ಯಾರೂ ಕೂಡ ಅಹಿಂದ ವೇದಿಕೆ ಆಗಲಿ, ಕೆಲವರಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ಕೊಂಡಿದ್ರಂತೆ, ಹೈಕಮಾಂಡ್ ಎಂದು ಹೇಳುತ್ತಾ ಅವತ್ತು ಅಧಿಕಾರ ನಾನು ತೋರಿತೀನಿ ಅಂತ. ಆದರೆ ತಳಮಟ್ಟದ ಯಾರಿಗೂ ಕಾರ್ಯಕರ್ತರಿಗೆ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗ್ತಾರೆ, 5 ವರ್ಷ ಮಾಡ್ತಾರೆ. ಓಕೆ, ಫೈನ್. ದಟ್ಸ್
ಓಕೆ, ಒನ್ ಥಿಂಗ್ ಐ ಗಾಟ್ ಇಟ್. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸ್ಟೇಟ್ಮೆಂಟ್ನ ಸಿದ್ದರಾಮಯ್ಯನವರು ಏನೋ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ, ನಾನು ಮುಂದೆ ಸ್ಪರ್ಧೆ ಮಾಡೋದಿಲ್ಲ ಅಂತೇನು ಹೇಳ್ತಾ ಇದ್ದಾರಲ್ಲ, ಈ ಮಾತನ್ನು ಅವರ ವಿರೋಧಿಗಳು ಯಾರೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಆಸ್ಕಿಂಗ್ ಯು, ನಾನು ಕೇಳ್ತಾ ಇದ್ದೀನಿ, ಏನಾದರೂ ಅನಿಸುತ್ತಾ ಬ್ಲ್ಯಾಕ್ ಮೇಲ್ ತಂತ್ರದ ವಾಸನೆ ಇಲ್ಲಿ ಏನಾದರೂ ಇದೆ ಈ ಸ್ಟೇಟ್ಮೆಂಟಲ್ಲಿ ಅಂತ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಕ್ಯಾನ್ ವಿ ಸೇ ಇಟ್ ಕ್ವಿಕ್ ಆಗಿ? ಖಂಡಿತ ರಾಘವ್, ಏನು ಗೊತ್ತಾ, ಒಬ್ಬ ರಾಜಕಾರಣಿ ಒಂದು ಪಾನ್ ಮೂನ್ ಮಾಡ್ತಾರೆ ಅಂದರೆ ಅದು ಕ್ಲಿಯರ್ ಇರುತ್ತೆ. ಏನು ಅಂದರೆ ನೆಕ್ಸ್ಟ್ ನನ್ನ ಆಟ ಹೇಗಿರುತ್ತೆ ಅನ್ನೋದು. ಅಂದರೆ ಸಿದ್ದರಾಮಯ್ಯನವರು ಈಗ ಬೇಕೋ ಬೇಡವಾಗಿ ಹೇಳಿದಾರೆ, ಅಥವಾ ಅವರು ಮನಸ್ಪೂರ್ವಕವಾಗಿ ನಾನು 2028 ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಒಂದರ್ಥಕ್ಕೆ ಅವರ ಬಣ ಏನು ಅವರ ಹಿಂದಿದ್ದಂಥ ನಾಯಕರಿಗೆ ಒಂದು ಮಟ್ಟಿಗೆ ನಡುಕನ್ನು ಸೃಷ್ಟಿ ಮಾಡಿದೆ, ಇನ್ನೊಂದು ಅಧಿಕಾರವನ್ನು ತಂದು ಕೊಡೋ ಅನ್ನೋ ಆಶಾಭಾವನೆಯನ್ನು ಮೂಡಿಸಿದೆ. ಯಾಕೆಂದರೆ ಪಕ್ಷಕ್ಕೆ ಒಂದು ಇಂಡೈರೆಕ್ಟಾಗಿ ಅವರೊಂದು ಮೆಸೇಜ್ ಪಾಸ್ ಮಾಡಿದ್ದಾರೆ, ನಾನಿಲ್ಲ ಅಂದರೆ ನಿಮ್ಗೆ 2028 ಕಷ್ಟ ಆಗುತ್ತೆ. ನಾನು ಹೇಳಿದ್ದು ಕೇಳಿ. ಈಗ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರದ್ದು DK ಅವ್ರದ್ದು ಏನೋ ಲಿಸ್ಟನ್ನು ಒಪ್ಕೋತಾ ಇಲ್ಲ ರಾಹುಲ್ ಗಾಂಧಿ. ಇದಕ್ಕೂ ಒಂದು ಇಂಡೈರೆಕ್ಟ್ ಮೆಸೇಜ್ ಕೊಡಬೇಕಾಗಿದೆಯೇನೋ, ಹಾಗಾಗಿ ಕೊಟ್ಟಿರಬಹುದು, ಹೇಳೋಕ್ಕಾಗೋದಿಲ್ಲ. ರಾಜಕಾರಣದಲ್ಲಿ ಯಾವುದೂ ಕೂಡ ಅಲ್ಲಗೆಳೆಯೋಕ್ಕಾಗೋದಿಲ್ಲ. ಎಲ್ಲದು ಆ ಸಮಯಕ್ಕೆ ಯಾವ ಸಮಯಕ್ಕೆ ಏನು ಮಾತಾಡ್ತಾರೆ ಅನ್ನೋದು ರಾಜಕಾರಣಿಗಳು ಅದನ್ನು ಲೆಕ್ಕಾಚಾರ ಹಾಕೇ ಮಾತಾಡೋದು, ಸುಮ್ಮನೆ ಅಂತೂ ಮಾತಾಡಲ್ಲ. ಈಗ ನೆಕ್ಸ್ಟು ನಾಮನಿರ್ದೇಶಿತ MLC ಸ್ಥಾನಗಳು 5 ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ, ಅಲ್ಲೂ ಕೂಡ ತಮ್ಮವ್ರನ್ನ ತುಂಬಬೇಕಾಗತ್ತೆ. ನೆಕ್ಸ್ಟು ಅಧಿಕಾರದ ವಿಚಾರದಲ್ಲಿ ಬಂದಾಗ ಈಗ ಸಚಿವ ಸಂಪುಟಕ್ಕೆ ಏನು 20 ಜನ ತಗೋಬೇಕೋ ಅದರಲ್ಲೂ ಕೂಡ ತಮ್ಮವ್ರನ್ನ ತುಂಬೋದಕ್ಕೆ ಇಷ್ಟೆಲ್ಲ ಪ್ಲಾನ್ ನಡೀತಾ ಇರುತ್ತೆ. ಮಗನ್ ಫ್ಯೂಚರ್ ಅಂದ್ರೆ ಇದು ಯಾವುದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಎಲ್ಲವೂ ಖಂಡಿತ ಆ ಕ್ಷಣಕ್ಕೆ ಮಾತ್ರ ಸತ್ಯ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಎಸ್, ಇನ್ನಷ್ಟು ಟೈಮ್ ಇದ್ರೆ ಮತ್ತಷ್ಟು ವಿಶ್ಲೇಷಣೆಯನ್ನು ಪಡಿಬೋದಾಗಿತ್ತು. ಎನಿವೆ, ಥ್ಯಾಂಕ್ ಯು ಫಾರ್ ನೈಸ್ ಅನಾಲಿಸಿಸ್ ಪವನ್, ವಂಡರ್ಫುಲ್. ಎಸ್, ನೋಡಿ, ಸದ್ಯಕ್ಕೆ ಹಿಂಗಿದೆ ವಾಸ್ತವ. ಅಂದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ. ಆದರೆ ಇವತ್ತಿನ ಜನ್ಜಿ ಅಂತ ಕರೆಸಿಕೊಳ್ಳುವ, ಇವತ್ತಿನ ಯುವ ಪೀಳಿಗೆ ಅಂತ ಕರೆಸಿಕೊಳ್ಳುವಂಥವ್ರು ಇದನ್ನೆಲ್ಲ ಹೆಂಗೆ ನೋಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ನಮ್ಮ ಲೆಕ್ಕಾಚಾರ, ನಮ್ಮ ಅನಾಲಿಸಿಸು ಇದು ಆ ಜನರಿಗೆ, ಆ ಯುವ ಮತದಾರರಿಗೆ ಎಷ್ಟು ಹಿಡಿಸುತ್ತೆ ಹಿಡಿಸಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಹಾಕಬೇಕಾಗಿದೆ.